ಅರ್ಜುನ ಬೇಡ ಕಣೋ, ಇವನ್ನ ಪೊಲೀಸ್ನವ್ರಿಗೆ ಒಪ್ಪಿಸ್ಬೇಡ ಕಣೋ. ಅವ್ರು ಇವನ್ಗೆ ಚಿತ್ರಹಿಂಸೆ ಕೊಟ್ಬಿಡ್ತಾರೆ. ದುಡುಕ್ಬೇಡ ಕಣೋ, ನನ್ ಮಾತ್ ಕೇಳೋ. ಇಲ್ಲ ಅಜ್ಜಿ, ಈಗ ನಾನು ಇವನ್ನ ಕಾನೂನು ಕೈಗೆ ಒಪ್ಪಿಸದೆ ಹೋದ್ರೆ ನಾಳೆ ಇವನು ಮಾಡದೇ ಇರೋ ತಪ್ಪಿಗೆ ಶಿಕ್ಷೆ ಅನುಭವಿಸ್ಬೇಕಾಗತ್ತೆ. ಪೂಜಾ, ನೀನ್ ಅಳಬೇಡ, ಧೈರ್ಯ ತಂದ್ಕೋ. ಇವನು ಪೊಲೀಸ್ ಕಸ್ಟಡಿಗೆ ಹೋದ ಅಂದ ತಕ್ಷಣ ಇವನು ಅಪರಾಧಿ ಅಂತಲ್ಲ. ಇದು ನ್ಯಾಯಕ್ಕೋಸ್ಕರ ನಾನು ಮಾಡ್ತಾ ಇರೋ ಹೋರಾಟ. ಇವನು ಅಪರಾಧಿ ಅಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ನಡೆದಿದ್ದೇನು ಅಂತ ಇವನು ವಿವರವಾಗಿ ನನಗೆ ಹೇಳಿದ್ದಾನೆ. ಅಷ್ಟು ಸಾಕು ನಾನು ಇವನನ್ನು ಬಿಡಿಸ್ಕೊಂಡು ಬರೋದಕ್ಕೆ. ಜೊತೆಗೆ ಯಾವುದೇ ಕಾರಣಕ್ಕೂ ಕರ್ಣನಿಗೆ ನಮ್ಮ ಕಡೆಯಿಂದ ತಪ್ಪು ಸಂದೇಶ ಹೋಗಬಾರದು. ಅಶ್ವಿನ್ ತಪ್ಪಿತಸ್ಥ ಆಗಿದ್ರು ನಾವೆಲ್ಲರೂ ಸೇರಿ ಇವನನ್ನ ಬಚಾವ್ ಮಾಡ್ತಿದ್ದೀವಿ ಅಂತ ಇವನಿಗೆ ಅನಿಸ್ಬಾರ್ದು. ಏನ್ ಅಶ್ವಿನ್, ಜೈಲಲ್ಲಿರೋದಕ್ಕೆ ನಿನಗೇನಾದ್ರೂ ಅಭ್ಯಂತರ ಇದೆಯಾ? ಇಲ್ಲ ಅಣ್ಣ. ನೋಡು, ನಿನ್ನನ್ನು ಬಿಡಿಸ್ಕೊಂಡು ಬರೋ ಜವಾಬ್ದಾರಿ ನಂದು. ಸರಿ ಅಣ್ಣ. ಅಶ್ವಿನ್, ಅಶ್ವಿನ್. ಪೂಜಾ, ಇಷ್ಟು ದಿನ ನಾನು ತಪ್ಪಿಸ್ಕೊಂಡು ಓಡಾಡ್ತಿದ್ದೆ ನಿಮ್ಮನ್ನೆಲ್ಲ ಫೇಸ್ ಮಾಡಕ್ಕಾಗ್ದೇನೆ ಭಯದಲ್ಲಿ. ಆದ್ರೆ ಇವತ್ತು ಧೈರ್ಯವಾಗಿ ಹೇಳ್ತಿದ್ದೀನಿ ಕೇಳು. ಅಣ್ಣ ಹೇಳ್ತಿರೋದು ಸರಿ ಇದೆ. ನಾನು ಅಣ್ಣ ಹೇಳ್ದಂಗೆ ಮಾಡ್ತೀನಿ. ನಾನೇ ಹೋಗಿ ಪೊಲೀಸಿಗೆ ಸರೆಂಡರ್ ಆಗ್ತೀನಿ. ನಂದೇನಾದ್ರೂ ತಪ್ಪಿದ್ರೆ ಅದಕ್ಕೆ ಶಿಕ್ಷೆ ಸ್ವೀಕರಿಸಕ್ಕೆ ರೆಡಿ ಇದ್ದೀನಿ. ಗುಡ್. ನಾವೀಗಲೇ ಸ್ಟೇಷನ್ಗೆ ಹೋಗ್ತಾ ಇದ್ದೀವಿ. ನಾನು ಕಾರ್ ಹತ್ರ ವೆಯ್ಟ್ ಮಾಡ್ತಾ ಇರ್ತೀನಿ. ನೀನು ಎಲ್ಲರೂ ಮಾತಾಡ್ಸ್ಕೊಂಡು ಬಂದ್ಬಿಡು. ಅರ್ಜುನ, ಅಶ್ವಿನ್, ಎಲ್ಲೂ ಹೋಗ್ಬೇಡ ಕಣೋ. ನಾನು ಒಂಟಿ ಮಾಡಿ ಎಲ್ಲೂ ಹೋಗ್ಬೇಡ ಅಶ್ವಿನ್, ಎಲ್ಲೂ ಹೋಗ್ಬೇಡ. ಪೂಜಾ, ತಡ್ಡಿ ನೀನು ಲಾಯರ್ ತಾನೆ, ಹಾಗೆಲ್ಲ ಏನೂ ಆಗಲ್ಲ. ಧೈರ್ಯವಾಗಿರು. ಸೇವಂತಿ ಅತ್ತಿಗೆಯಲ್ಲಿ ನಾನು ಅವ್ರ ಹತ್ರ ಕ್ಷಮೆ ಕೇಳಬೇಕು. ಅವಳು ಮನೇಲಿಲ್ಲ ಕಣೋ. ಹೌದಾ? ಇಲ್ವಾ ಅವರು? ಈಗಲೂ ಅವ್ರ ಹತ್ರ ಕ್ಷಮೆ ಕೇಳೋ ಕಾಲ ನನಗೆ ಬಂದಿಲ್ವಾ? ಅವ್ರನ್ನ ನೋಡ್ದೆ, ಅವ್ರ ಕ್ಷಮೆ ಕೇಳ್ದೇನೆ ಕ್ಷಣಕ್ಕೂ ನಾನು ಸಾಯ್ತಾ ಇದ್ದೀನಿ. ಪ್ರಿಯಾ ಸತ್ತಿದ್ದೇ ಸತ್ತಿದ್ದು, ಎಲ್ರೂ ಸೇವಂತಿ ಪರ ಆಗೋದ್ರಲ್ಲ. ಈಗೇನು ಸ್ಟೇಷನ್ ಹೋಗೋದನ್ನ ತಪ್ಪಿಸ್ಕೊಳ್ಳೋಕೆ ಇದು ಹೊಸ ಡ್ರಾಮಾನಾ? ಪೂಜಾ, ಅದಕ್ಕೆ ನಾ ಸ್ಟೇಷನ್ಗೋ ಕೋರ್ಟ್ಗೋ ಕರ್ಕೊಂಡ್ ಬಾ. ನಾನು ಅವ್ರ ಹತ್ರ ಅಲ್ಲೇ ಮಾತಾಡಿ ಕ್ಷಮೆ ಕೇಳ್ತೀನಿ. ಅಮ್ಮ ಎಲ್ಲಿ? ಅಮ್ಮ, ಅಮ್ಮ. ಅವಳಿಲ್ಲ ಕಣೋ. ನೀನ್ ಈ ರೀತಿ ಮಾಡಿದ್ಯಾ ಅಂತ ಗೊತ್ತಾದ್ಮೇಲೆ ತುಂಬಾನೇ ಕಂಗಾಲಾಗಿದ್ದಾಳೆ. ನಿನಗ್ ಬಂದಿರೋ ಕಂಟಕ ನಿವಾರಣೆಗೆ ಯಾರು ಯಾವುದೇ ದೇವಸ್ಥಾನ ಹೇಳಿದ್ರು ಅಲ್ಲೆಲ್ಲ ಪೂಜೆಗೆ ಹೋಗ್ತಿದ್ದಾಳೆ ಕಣೋ. ಇವತ್ತು ಹಾಗೇನೆ ಬೆಳಿಗ್ಗೆನೆ ಯಾವ್ದೋ ದೇವಸ್ಥಾನಕ್ಕೆ ಹೋಗಿದ್ದಾಳೆ. ನೀನೇನು ಯೋಚನೆ ಮಾಡ್ಬೇಡ, ಅವಳ ಆಶೀರ್ವಾದ ಯಾವಾಗ್ಲೂ ನಿನ್ಗಿರುತ್ತೆ. ಅಶ್ವಿನ್, ನಿನ್ನ ನೋಡ್ತಿದ್ರೆ ತುಂಬಾ ದಿವಸದಿಂದ ಉಪವಾಸ ಇದ್ದಿರೋ ಹಾಗಿದೆ.
ಆ ಪಾಪಿಗಳು ನಿಂಗೆ ಊಟ ತಿಂಡಿ ಏನಾದ್ರು ಕೊಟ್ರು ಇಲ್ವೋ? ಇಲ್ಲ. ಮೊನ್ನೆಯಿಂದ ತಿನ್ನಕ್ಕೇನು ಕೊಟ್ಟಿಲ್ಲ. ತಿನ್ನಕ್ಕೇನಾದ್ರೂ ತರ್ತೀಯ? ಅಶ್ವಿನ್, ಕೂತ್ಕೊಳ್ಳೋ, ಕೂತ್ಕೋ. ಅಶ್ವಿನ್, ಕುಡಿ. ತಿನ್ನು. ಸಾಕು ಪೂಜಾ, ನಾನು ಬರ್ತೀನಿ. ಅಶ್ವಿನ್, ಇದೊಂದು ತುತ್ತಿನೋ ಕಡೆ ತುತ್ತು. ಬೇಡ ಪೂಜಾ, ಕಡೆ ತುತ್ತು ತುಂಬಾ ಕಾಡ್ಬಿಡುತ್ತೆ. ಆಮೇಲೆ ಜೈಲೂಟ ನನಗೆ ರುಚಿ ಸಿಗಲ್ಲ. ನಾನು ಹೋಗ್ತೀನಿ. ಬೇಡ ಕಂದ, ಹೋಗ್ತೀನಿ ಅಂತ ಹೇಳ್ಬೇಡ. ಕೇಸ್ನ ಗೆದ್ದುಬಿಟ್ಟು ಬರ್ತೀನಿ ಅಂತ ಹೇಳು. ಸರಿ ಅಜ್ಜಿ, ಕೇಸ್ನ ಗೆದ್ಬಿಟ್ಟೆ ಬರ್ತೀನಿ. ಬರ್ತೀನಿ ಪೂಜಾ, ಬಾಯ್, ಹುಷಾರು. ಬರ್ತೀನಂತೆ. ಎಲ್ಲೂ ಹೋಗ್ಬೇಡ ಕಣೋ. ನಾನು ಒಂಟಿ ಮಾಡಿ ಎಲ್ಲೂ ಹೋಗ್ಬೇಡ ಅಶ್ವಿನ್, ಎಲ್ಲೂ ಹೋಗ್ಬೇಡ. ಅಶ್ವಿನ್, ಏನಾಯ್ತು? ಯಾಕೆ ಅಳ್ತಿದ್ಯಾ? ಅಳ್ಬೇಡ್ವೋ? ಕಮಾನ್, ಚಿಯರ್ ಅಪ್.